ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ನನ್ನ ಇನ್ಸೆಂಟಿವ್ ಬಂದಿರೋದನ್ನು ಲೈವ್ ಆಗಿ ನಿಮಗೆ ತೋರಿಸ್ತಾ ಇದ್ದೀನಿ. ನಾನೀಗ ನನ್ನ ಬಿಸ್ನೆಸ್ ಐಡಿಯನ್ನು ಓಪನ್ ಮಾಡ್ತೀನಿ. ಇದು ನನ್ನ ಬಿಸ್ನೆಸ್ ಪೇಜು. ಡೈರೆಕ್ಟಾಗಿ ಓಪನ್ ಮಾಡ್ತಿದ್ದೀನಿ. ಈಗ ಲಾಗಿನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದೆ. ಇಲ್ಲಿ ಯೂಸರ್ ಐ ಡಿ ಮತ್ತು ಪಾಸ್ವರ್ಡನ್ನು ಹಾಕ್ತಾಯಿದ್ದೀನಿ. ನನ್ನ ಯೂಸರ್ ಐ ಡಿ ಒಂದು ಪಾಸ್ವರ್ಡನ್ನು ಹಾಕಿದ್ದೀನಿ. ಈಗ ನನ್ನ ಬಿಸ್ನೆಸ್ ಪ್ರೊಫೈಲ್ ಓಪನ್ ಆಗ್ತಿದೆ. ಇದು ನನ್ನ ಬಿಸ್ನೆಸ್ ಪ್ರೊಫೈಲು. ಡೈಲಿ ಇನ್ಸೆಂಟಿವ್ ಅಂತಿದೆಯಲ್ಲ, ಇಲ್ಲಿ ನಾನು 275 ರೂಪಾಯಿ ಪರ್ ಡೇ ತೊಗೊಳ್ತಾ ಇದ್ದೀನಿ. ನಾನು ಟೋಟಲಾಗಿ ಇನ್ಸೆಂಟಿವ್ ಆಗಿರೋದು ನಂದು 10,361 ರೂಪಾಯಿ ನನಗೆ ಇನ್ಸೆಂಟಿವ್ ಬಂದಿದೆ. ಇನ್ಸ್ಟಂಟ್ ಕ್ಯಾಶ್ ಬ್ಯಾಕ್ ಆಗಿ ನನಗೆ 2000 ಅಮೌಂಟು ನನ್ನ ಅಕೌಂಟಿಗೆ ಬಂದಿದೆ. ಅವ್ರು ಹೇಳಿರುವ ಕ್ರೆಡೆನ್ಷಿಯಲ್ ನಾನು ಕ್ಲಿಯರ್ ಮಾಡಿದ್ದಕ್ಕೆ ನನಗೆ 2000 ಅಮೌಂಟು ನನಗೆ ಇನ್ಸ್ಟಂಟಾಗಿ ಕ್ಯಾಶ್ ಬ್ಯಾಕ್ ಬಂದಿದೆ. ಈಗ ನಾನು ನನ್ನ ವಿತ್ಡ್ರಾಲ್ ಆಪ್ಷನನ್ನು ತೋರಿಸ್ತಾ ಇದ್ದೀನಿ. ನಾನು ವಿತ್ಡ್ರಾ ರಿಪೋರ್ಟ್ ಅಂತ ಇದೆಯಲ್ಲ, ಇಲ್ಲಿ ವಿತ್ಡ್ರಾ ರಿಪೋರ್ಟ್ ಅಂತಿದೆ. ಈ ವಿತ್ಡ್ರಾ ರಿಪೋರ್ಟನ್ನು ನಾನು ನಿಮ್ಗೆ ಶೋ ಮಾಡ್ತಿದ್ದೀನಿ. ವಿತ್ಡ್ರಾ ರಿಪೋರ್ಟ್ ವಿತ್ಡ್ರಾ ರಿಪೋರ್ಟ್ ಓಪನ್ ಆಗಿದೆ. ಮಾರ್ಚ್ 9ಕ್ಕೆ ನನಗೆ 1524 ಬಂದಿದೆ. ಅಲ್ಲಿಂದ ಮಾರ್ಚ್ 28ಕ್ಕೆ 532 ಬಂದಿದೆ. ಅದೇ ರೀತಿ ಡೇಟ್ ವೈಸ್ ನೋಡ್ತಾ ಇರ್ಬೋದು. 518, 543, ಈ ಥರ 513, 656, 645, 677, 526, 516. ಈಗ ರೀಸೆಂಟಾಗಿ ಇವತ್ತು ಮೇ 13, ಇವತ್ತು ನನಗೆ 588.75 ಪೈಸೆ ಬಂದಿದೆ. 588 ರೂಪಾಯಿ 75 ಪೈಸೆ ನನ್ನ ಅಕೌಂಟಿಗೆ ಬಂದಿದೆ. ಇದೆಲ್ಲವೂ ಕೂಡ ಡೈರೆಕ್ಟಾಗಿ ನನ್ನ ಅಕೌಂಟಿಗೆ ಕ್ರೆಡಿಟ್ ಆಗಿರೋಂಥದ್ದು. ಇವತ್ತು ಬಂದಿರೋ ಮೆಸೇಜನ್ನು ಕೂಡ ನಾನು ನಿಮಗೆ ಶೋ ಮಾಡ್ತೀನಿ. ಒಂದು ನಿಮಿಷ. ಇಲ್ಲಿ ನಾನು ಟೆಸ್ಟ್ ಮೆಸೇಜ್ ಅಂತ ಆಪ್ಷನ್ ಇದೆಯಲ್ಲ, ಇಲ್ಲಿಗೆ ಓಪನ್ ಮಾಡ್ತೀನಿ. ಟೆಸ್ಟ್ ಮೆಸೇಜ್ ಅಂತ ಒಂದು ಫೋಲ್ಡರ್ ಇದೆಯಲ್ಲ, ಈ ಫೋಲ್ಡ್ರನ್ನು ಓಪನ್ ಮಾಡ್ತೀನಿ. ಇಲ್ಲಿ ನನಗೆ ಬ್ಯಾಂಕಿಂದ ಬಂದಿರೋ ಮೆಸೇಜನ್ನು ನಾನು ನಿಮ್ಗೆ ತೋರಿಸ್ತೀನಿ. ಇದು ಬ್ಯಾಂಕ್ ಆಫ್ ಬರೋಡಾದು ಮೆಸೇಜ್ ಬಂದಿರೋಂಥದ್ದು. ಇದನ್ನು ಓಪನ್ ಮಾಡ್ತೀನಿ. ಜೊತೆಗೆ ಇವರು ಫಸ್ಟಿಗೆ 1 ರೂಪಾಯಿ ಹಾಕಿ ಚೆಕ್ ಮಾಡ್ತಾರೆ. ಆನಂತರ ಬಂದಿರೋದು ಇಲ್ಲಿ ನೋಡಿ, 1:27ಕ್ಕೆ ಇವತ್ತು ಮತ್ತೊಂದು ಬ್ಯಾಂಕ್ ಆಫ್ ಬರೋಡಾದಿಂದ ಮೆಸೇಜ್ ಬಂದಿದೆ. 1:27 PM ಬ್ಯಾಂಕ್ ಆಫ್ ಬರೋಡಾದಿಂದ ಮೆಸೇಜ್ ಬಂದಿದೆ. ಅದು ಇದೇ ಮೆಸೇಜು. ಈಗ ಓಪನ್ ಮಾಡಿ ತೋರಿಸ್ತೀನಿ ಆ ಮೆಸೇಜನ್ನು. ಓಪನ್ ಮಾಡಿದ್ದೀನಿ. ಸ್ಯಾಟರ್ಡೇ 8:45ಕ್ಕೆ 529 ರೂಪಾಯಿ ಬಂದಿತ್ತು. ಮತ್ತು ಇವತ್ತು ಅಂದರೆ ಇವತ್ತು ಡೇಟ್ ನೋಡಿ, ಇಲ್ಲಿ 7:14ಕ್ಕೆ ನಾವು ವಿಡಿಯೋ ಮಾಡ್ತೀವಿ. ಟ್ಯೂಸ್ಡೇ 13 ಮೇ ನಿಮ್ಗೆ ಕಾಣ್ತಿರ್ಬೋದು. ನಿಮ್ಗೆ ಶೋ ಮಾಡ್ತೀನಿ ಅದನ್ನು. ಇಲ್ಲಿ ಕಾಣ್ತಿದೆ ನೋಡಿ, ಟ್ಯೂಸ್ಡೇ ಮೇ ಈ ಡೇಟ್ಗೆ ನನಗೆ ಇಲ್ಲಿ ನೋಡಿ 588.75 ರೂಪಾಯಿ ಬಂದಿರೋಂಥದ್ದು. ನಿಮಗಿಲ್ಲಿ ನಾನು ಶೋ ಮಾಡಿದ್ನಲ್ಲ 588.75 ಅಂತ. ಇಲ್ಲಿ ಮೇ 13ಕ್ಕೆ 588.75 ಅಪ್ರೂವ್ ಆಗಿ ಅಮೌಂಟು ನನಗೆ ಬಂದಿರೋದನ್ನು ನಾನು ನಿಮಗೆ ಇಲ್ಲಿ ತೋರಿಸ್ತಿದ್ದೀನಿ ಮೆಸೇಜ್ ಮೂಲಕ. ನನ್ನ ಬ್ಯಾಂಕ್ ಅಕೌಂಟಿಂದ ನನಗೆ ಬಂದಿರೋಂಥ ಮೆಸೇಜ್ ಇದು. ಸೊ ನಿಮಗೆ ಈಗ ಅರ್ಥ ಆಗಿರ್ಬೋದು. ನಾನು ಲೈವ್ ಆಗಿ ಅಮೌಂಟನ್ನು ನಾನು ಅಕೌಂಟ್ಗೆ ತೊಗೊಂಡಿರೋದನ್ನು ನೀವು ನೋಡಿದ್ದೀರಿ. ಇದು ಈ ಬಿಸ್ನೆಸ್ನ ಒಂದು ಬ್ಯೂಟಿ ಆಗಿದೆ. ನಾವಿಲ್ಲಿ ವರ್ಕ್ ಫ್ರಮ್ ಹೋಮ್ ಮಾಡೋದ್ರ ಮೂಲಕ ನಾವು ಇದೇ ರೀತಿ ಅರ್ನಿಂಗ್ಸನ್ನು ಮಾಡ್ಬೋದು. ಈಗ ನಾನು 588 ಒಬ್ಬ ಎಂಪ್ಲಾಯ್ ಆಗಿ ಡೇ ಫುಲ್ಲು ಒಂದು ಕಡೆ ಡ್ಯೂಟಿ ಮಾಡಿಕೊಂಡು ನೈಟು ಸಿಕ್ಕಿರುವ ಒಂದು 1 ಅವರ್ 2 ಅವರ್ ಟೈಮಲ್ಲಿ ನಾನು ಇಷ್ಟು ಮಾಡ್ತಾಯಿದ್ದೀನಿ. ಇನ್ನು ಕೆಲವರು ಹೌಸ್ ವೈಫ್ಗಳಿದ್ದಾರೆ, ಸ್ಟೂಡೆಂಟ್ಗಳಿದ್ದಾರೆ, ವರ್ಕಿಂಗ್ ವುಮೆನ್ಸ್ ಇದ್ದಾರೆ. ಅವರೆಲ್ಲರೂ ಸ್ವಲ್ಪ ಜಾಸ್ತಿ ಫ್ರೀ ಟೈಮ್ ಇದ್ದರು ನನಗಿಂತ ಜಾಸ್ತಿ ಅರ್ನಿಂಗ್ಸ್ ಮಾಡ್ತಿದ್ದಾರೆ. ಕೆಲವೊಬ್ಬರು 1,000, ಕೆಲವರು 1,500, 3,300 ತನಕನೂ ಅರ್ನಿಂಗ್ ಮಾಡೋರಿದ್ದಾರೆ. ಅಂದರೆ ಅವ್ರದ್ದು ಒಂದು ತಿಂಗಳಿಗೆ 90,000 ಪ್ಲಸ್ ಅವರು ಇನ್ಕಮ್ ಇದೆ. ಕೆಲವರು 58,000 ತಿಂಗಳಿಗೆ ತೊಗೊಳೋರಿದ್ದಾರೆ. ಕೆಲವರು 30,000, 15,000, 10,000 ಅಂತೂ ತುಂಬ ಜನ ತೊಗೊಳ್ತಾ ಇದ್ದಾರೆ. ಇವಾಗ ನಾನು ಸ್ಟಾರ್ಟ್ ಮಾಡಿರೋದ್ರಿಂದ ನನಗೆ 1-1.5 ತಿಂಗಳಲ್ಲಿ ನಾನು ಇಷ್ಟು ಅರ್ನಿಂಗ್ಸನ್ನು ಮಾಡ್ತಿದ್ದೀನಿ. ಇಲ್ಲಿ ನೋಡ್ಬೋದು ಟೋಟಲಾಗಿ ನಾನು ಎಷ್ಟು ಮಾಡಿದ್ದೀನಿ ಅಂತಂದರೆ, ಟೋಟಲ್ ಅರ್ನಿಂಗ್ಸ್ ಬಂದುಬಿಟ್ಟು 10,361 ರೂಪಾಯಿ ಟೋಟಲ್ ಇನ್ಸೆಂಟಿವನ್ನು ನಾನು ಪಡ್ಕೊಂಡಿರೋಂಥದ್ದು. ಬರೀ 1-1.5 ತಿಂಗಳಲ್ಲಿ ನಾನು ಇಷ್ಟು ಮಾಡಿದ್ದೀನಿ. ಸೊ ತುಂಬ ಈಸಿಯಾಗಿದೆ ಕೆಲಸ. ನೀವು ಕೂಡ ಅರ್ನಿಂಗ್ಸನ್ನು ಮಾಡ್ಬೋದು. ಆದರೆ ಮಾಡಬೇಕು ಅನ್ನೋ ಮನಸ್ಸಿಟ್ಟು ಪ್ರತಿದಿನ ಶ್ರದ್ಧೆಯಿಂದ ಕೆಲಸ ಮಾಡಿದರೆ ಮಾತ್ರ ಇದು ಸಾಧ್ಯ. ಯಾವುದೇ ಫೀಲ್ಡಲ್ಲಾದರೂ ಕೂಡ ಅದು ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಹೇಳ್ತಾ ಧನ್ಯವಾದಗಳು.